ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ, ಲೈಫ್ ಕೋಚ್. ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ ಚಾನೆಲ್. ನನ್ನ ಇಂಗ್ಲಿಷ್ ಚಾನೆಲ್ ಮತ್ತು ತೆಲುಗು ಚಾನೆಲ್ ಕೂಡ ಇದೆ. ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಇಷ್ಟ ಇರೋರು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಇವತ್ತಿನ ವಿಡಿಯೋ ತುಂಬಾ ತುಂಬಾ ಮುಖ್ಯವಾಗಿರೋದು. ಯಾಕೆ ಅಂತ ಅಂದ್ರೆ ಇನ್ನೇನು ಎಕ್ಸಾಮ್ಸ್ ಹತ್ರ ಬಂತು. ಸೊ ತಂದೆ ತಾಯಿಗೆ, ಮಕ್ಕಳಿಗೆ ಎಲ್ಲರಲ್ಲೂ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ವಾ? ಎಕ್ಸಾಮ್ ಬರೆಯೋರ್ಗೂ ಟೆನ್ಷನ್, ರೆಡಿ ಮಾಡಿ ಕಳಿಸೋರ್ಗೂ ಟೆನ್ಷನ್. ಅವ್ರು ಹೇಗ್ ಬರೀತಾರೋ ಏನೋ ಅಂತ ತಂದೆ ತಾಯಿ ಟೆನ್ಷನ್. ಮಕ್ಕಳಲ್ಲಿ ನಾನು ಓದಿದ್ದು ನೆನಪಿರುತ್ತೋ ಇಲ್ವೋ ಅಂತ ಟೆನ್ಷನ್. ಅದು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಾದ್ರು, 10th ಮಕ್ಕಳಾದ್ರು, PUC ಮಕ್ಕಳಾದ್ರು, ಎಂಜಿನಿಯರಿಂಗ್, ಮೆಡಿಸನ್ ಮಕ್ಕಳಾದ್ರು, ಏನೇ ಓದ್ತಾ ಇಲ್ಲಿ ಟೆನ್ಷನ್ ಅಂತೂ ತಪ್ಪಿದ್ದಿಲ್ಲ ಅಲ್ವಾ? ಸೊ ಈಗ ನಾನು ಈ ವಿಡಿಯೋಲಿ ಏನ್ ಹೇಳ್ತೀನಿ ಅಂದ್ರೆ, ಟೆನ್ಷನ್ ಇಲ್ಲದೆ ಆರಾಮಾಗಿ ಹೇಗೆ ಓದಬಹುದು. ಸೊ ನಾನು ವಿಡಿಯೋನ ತುಂಬಾ ಜಾಸ್ತಿ ದೊಡ್ಡದಾಗಿ ಏನ್ ಮಾಡಲ್ಲ, ನಿಮಗೆ ಬೇಕಾದಷ್ಟೇ ಮಾತಾಡ್ತೀನಿ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಆಲ್ರೆಡಿ ನೀವು ಪೇರೆಂಟ್ಸ್ ಮಕ್ಕಳ ಜೊತೆ ಹೇಗಿರ್ಬೇಕು ಅನ್ನೋದು ನಾನು ಈ ಹಿಂದೆನೆ ಒಂದು ವಿಡಿಯೋಲ್ಲೇ ಹಾಕಿದ್ದೆ ಅಲ್ವಾ? ಸೊ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಮಕ್ಕಳ ಜೊತೆ ನೀವು ಹೇಗಿರ್ಬೇಕು ಅಂತ. ಮಾರ್ಕ್ಸ್ ಮೇಲೆ ಎಸ್ಪೆಷಲಿ ನೀವು ಫೋಕಸ್ ಮಾಡಬೇಡಿ. ಪ್ರತಿ ಒಂದು ಮಗು ಬ್ರಿಲಿಯಂಟ್ ಆಗಿರಲ್ಲ, ಪ್ರತಿ ಒಂದು ಮಗು ಡಲ್ ಆಗಿರಲ್ಲ. ಅವ್ರದೇ ಆದ ಒಂದು ವಿಶೇಷತೆ ಇರುತ್ತೆ. ಒಂದು ಮಗು ಸ್ಟಡೀಸ್ ಅಲ್ಲಿ ಜಾಸ್ತಿ ಟ್ಯಾಲೆಂಟ್ ಇದ್ರೆ ಇನ್ನೊಂದು ಮಗುಗೆ ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಇನ್ನೊಂದು ಮಗುಗೆ ಬೇರೆ ಯಾವ್ದ್ರಲ್ಲೋ ಇರ್ಬೋದು. ಹಾಗಂತ ನಾವು ಎಲ್ಲ ತಿಳ್ಕೋಬೇಕು ಮಕ್ಕಳಲ್ಲಿ ಏನಿದೆ ಅಂತ. ಸೊ ಈಗ ಸ್ಟಡೀಸ್ ನಂತೂ ನಾವು ಬಿಡಕ್ಕಾಗಲ್ಲ. ಅವ್ರಿಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ನಾವು ಸ್ಟಡೀಸ್ ಅನ್ನ ಖಂಡಿತ ಬಿಡೋಕ್ಕಾಗಲ್ಲ. ಆದ್ರೆ ನಾನೇನ್ ಹೇಳ್ತೀನಿ ಇದ್ರೆ, ನೀನ್ ಫಸ್ಟ್ ರ್ಯಾಂಕ್ ತೆಗಿಬೇಕು, ನೀನು 90% ಮೇಲೆ ತೆಗಿಬೇಕು ಅಂತ ಪ್ರೆಷರ್ ಹಾಕ್ಬೇಡಿ, ಆ ಒತ್ತಡ ಹಾಕ್ಬೇಡಿ ಖಂಡಿತ ಪ್ಲೀಸ್. ಆ ಮಕ್ಕಳು ಎಳೆ ಬ್ರೈನ್ ಪಾಪ ಫಸ್ಟ್ ರ್ಯಾಂಕ್ ಅಂತ ತುಂಬಿಸಿ ಅವ್ರಿಗೆ ಓದೋದ್ರ ಮೇಲೆನೆ ಅಸಹ್ಯ ಹುಟ್ಟುಬಿಡುತ್ತೆ. ಈಗಿನ ಮಕ್ಕಳು ಬೇರೆ ಸ್ಕ್ರೀನ್ಗೆ ತುಂಬಾ ಅಡಿಕ್ಟ್ ಆಗಿರ್ತಾರೆ. ಆ ಸ್ಕ್ರೀನ್ ಅನ್ನ ನೋಡ್ಕೊಂಡು ಈ ಕಡೆ ಓದ್ಕೊಂಡು ಎಲ್ಲಿಲ್ದೆ ಇರೋ ಸ್ಟ್ರೆಸ್ ಆ ಮಕ್ಕಳಿಗೆ. ಸೊ ನೀವೇನ್ ಮಾಡಿ ಅಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಮಕ್ಕಳಿಗೆ ಒಂದು 10 ನಿಮಿಷ ಎಕ್ಸರ್ಸೈಸ್ ಮಾಡಿಸಿ ಪ್ಲೀಸ್. ಅದು ಸ್ಕೂಲ್ ಮಕ್ಕಳಾದ್ರೂ ಪರವಾಗಿಲ್ಲ, ಕಾಲೇಜ್ ಮಕ್ಕಳಾದ್ರೂ ಪರವಾಗಿಲ್ಲ, ಎಕ್ಸರ್ಸೈಸ್ ಖಂಡಿತ ಮುಖ್ಯ. ಹಾಗಂತ ಇನ್ಮೇಲೆ ಏನ್ ಮಾಡ್ತೀರಾ ಹೇಳಿ ನೀವು ಪೋಷಕರು? ಬೇಗ ಎದ್ದೇಳಿಸಿ ಮಕ್ಕಳನ್ನ ಎಕ್ಸರ್ಸೈಸ್ ಮಾಡು 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 ಅಂತ ಅದನ್ನೇ ಒಂದು ಟಾರ್ಚರ್ ತರ ಮಾಡ್ಬಿಡ್ತೀರಾ. ಆ ಮಕ್ಕಳಿಗೆ ಪಾಪ ಬೈಕೋತಾರೆ. ಹಾಗಲ್ಲ, ಜಾಯ್ಫುಲ್ ಆಗಿರ್ಲಿ, ಒಂದು ಫ್ರೆಂಡ್ಸ್ ತರ ಚೆನ್ನಾಗಿರ್ಲಿ. ನೀವು ಜೊತೆಗೆ ಮಾಡಿ. ಇಬ್ರು ಜೊತೆಗೆ ಮಾಡಿದಾಗ ಏನಾಗುತ್ತೆ, ಜಸ್ಟ್ ಒಂದು 15 ನಿಮಿಷ ಸ್ಟ್ರೆಚಸ್ ಸಾಕು. ಅವಾಗ ಬಾಡಿ ಕೂಡ ಫ್ರೆಶ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ದಿನ ಎದ್ದೇಳಕ್ಕಿಂತ ಇನ್ನೊಂದು 10 ನಿಮಿಷ ಮುಂಚೆ ಎದ್ದು ಆ ಮಕ್ಕಳ ಜೊತೆ ನೀವು ಎಕ್ಸರ್ಸೈಸ್ ಮಾಡಿ. ಎಕ್ಸರ್ಸೈಸ್ ಆದ್ಮೇಲೆ ನಿಮ್ಮ ಮಗು ನೀವು ಇಬ್ರು ಕುತ್ಕೊಂಡು ಮೆಡಿಟೇಷನ್ ಮಾಡಿ. ಒಂದು 10 ನಿಮಿಷ ಕಣ್ ಮುಚ್ಕೊಂಡು ಈ ಚಿನ್ ಮುದ್ರೆನ ಇಟ್ಕೊಂಡು, ನಾಲೆಡ್ಜ್ ಬೆಳೆಸುತ್ತೆ. ಈ ಚಿನ್ ಮುದ್ರೆನ ನಿಮ್ಮ ಕಾಲಿನ ಮೇಲೆ ಇಟ್ಕೊಂಡು ಇಬ್ರು ಮೆಡಿಟೇಷನ್ ಮಾಡಿ. ಬ್ರೀದ್ ಇನ್ ಬ್ರೀದ್ ಔಟ್, ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ ನಿಮ್ಮ ಫೋಕಸ್ ಫುಲ್ ಆಗಿ ಬ್ರೀದಿಂಗ್ ಮೇಲೆ ಇಟ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ. ಮಗುಗೆ ಹೇಳ್ಕೊಡಿ ವಿಜುವಲೈಸ್ ಮಾಡ್ಕೋ ಅಂತ. ಏನಂತ ವಿಜುವಲೈಸ್ ಬೇಕು? ಎಲ್ಲ ಸಬ್ಜೆಕ್ಟ್ಸ್ ಆರಾಮಾಗಿ ಓದ್ತಾ ಇದೆಯಾ, ಫುಲ್ ಖುಷಿ ಆಗ್ತಾ ಇದೆ, ಎಲ್ಲ ನೆನಪಲ್ಲಿ ಇರ್ತಾ ಇದೆ, ಎಲ್ಲ ಅರ್ಥ ಆಗ್ಬಿಡ್ತಾ ಇದೆ, ಎಲ್ಲ ಅರ್ಥ ಮಾಡ್ಕೊಂಡು ಎಕ್ಸಾಮ್ ಹಾಲ್ಗೆ ಹೋದ್ರೆ ಎಲ್ಲ ಆನ್ಸರ್ಸ್ ಬರ್ತಾ ಇದೆ, ಈಸಿ ಅನ್ನಿಸ್ತಾ ಇದೆ, ಈಸಿಯಾಗಿ ಬರ್ದು ಬಿಡ್ತಾ ಇದೆಯಾ, ಎಲ್ಲ ಬರ್ದು ಬಂದಿದ್ಯಾ, ನೀನ್ ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಮಾರ್ಕ್ಸ್ ಬಂದ್ಬಿಟ್ಟಿದೆ ನಿನ್ಗೆ, ನೀನ್ 90% ಬೇಕು ಅಂತ ಅನ್ಕೊಂಡಿದ್ದೆ 98% ಬಂದ್ಬಿಟ್ಟಿದೆ, ಅದನ್ನ ಹೆಮ್ಮೆಯಿಂದ ತಂದು ಅಪ್ಪ ಅಮ್ಮನಿಗೆ ತೋರಿಸ್ತಾ ಇದೆಯಾ ನಿನ್ ಮಾರ್ಕ್ಸ್ ಅನ್ನ. ಈ ರೀತಿ ವಿಜುವಲೈಸ್ ಮಾಡ್ಕೋ ಅಂತ ಹೇಳಿ ಮಕ್ಕಳಿಗೆ ಹೇಳ್ಕೊಡಿ. ಅವ್ರಿಗೆ ಗೊತ್ತಿಲ್ಲ ಪಾಪ, ಚಿಕ್ಕ ಮಕ್ಕಳು. ಕಾಲೇಜ್ ಮಕ್ಕಳಾದ್ರೆ ಹೇಳಿದ್ರೆ ಗೊತ್ತಾಗುತ್ತೆ. ಆದ್ರೆ ಕೆಲವ್ರು ಕೇಳ್ತಾರೆ, ಕೆಲವ್ರು ಕೇಳಲ್ಲ. ಕೇಳೋ ಮಕ್ಕಳಿಗಾದ್ರೆ ಹೇಳಿ, ಕೇಳದೆ ಇರೋ ಮಕ್ಕಳಿಗೆ ಅವ್ರಿಗೆ ಅಂತ ಇನ್ನೊಂದು ವಿಡಿಯೋ ಮಾಡ್ತೀನಿ, ಮುಂದಕ್ಕೆ ಗೊತ್ತಾಗುತ್ತೆ. ನಾನೀಗ ಚೈಲ್ಡ್ ಸೈಕಾಲಜಿ ಎಲ್ಲಾನು ತಿಳ್ಕೊಳ್ತಾ ಇರೋದ್ರಿಂದ ನನಗೆ ತುಂಬಾ ವಿಷಯಗಳು ನಿಮ್ ಜೊತೆ ಹಂಚ್ಕೊಳ್ಳೋದಿದೆ. ಸೊ ಒಂದೊಂದೇ ಹಂತವಾಗಿ ನಿಮ್ಗೆ ಹೇಳ್ತೀನಿ. ಇವಾಗ ಫಸ್ಟ್ ಎಕ್ಸಾಮ್ಸ್ ಇಂದ ಬರೋಣ. ಸೊ ಎದ್ದ ತಕ್ಷಣ ತಂದೆ ತಾಯಿ ಯಾರಾದ್ರೂ ಒಬ್ರು ಅಥವಾ ಇಬ್ರು ಕೂಡ ಸಾಧ್ಯವಾದ್ರೆ ಮಕ್ಕಳ ಜೊತೆ ಎಕ್ಸರ್ಸೈಸ್ ಮಾಡಿ. ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಮೆಡಿಟೇಷನ್. ಅದಾದ್ಮೇಲೆ ಮಕ್ಕಳಿಗೆ ಕೊಡೋ ಆಹಾರದ ಮೇಲೆ ತುಂಬಾ ಗಮನ ಇಡಿ. ಅವ್ರಿಗೆ ಜಂಕ್ ಫುಡ್ ಖಂಡಿತ ಕೊಡಬೇಡಿ. ಯಾಕೆ ಗೊತ್ತಾ? ಜಂಕ್ ಫುಡ್ ತಿನ್ನೋ ಮಕ್ಕಳಲ್ಲಿ ತುಂಬಾ ಸ್ಟ್ರೆಸ್ ಇರುತ್ತೆ ಅವ್ರ ಒಳಗೆ. ನಾವು ದೊಡ್ಡವರು ಕೂಡ ಅಷ್ಟೇನೆ, ತುಂಬಾ ಜಂಕ್ ಫುಡ್ ತಿಂತಾ ಇದೀವಿ ಅಂದ್ರೇನೆ ನಮ್ಮಲ್ಲಿ ಸ್ಟ್ರೆಸ್ ಇದೆ ಅಂತ ಅರ್ಥ.
ಸೊ ಆ ಜಂಕ್ ಫುಡ್ ಅನ್ನ ಬಿಡಿಸಿ ಮಕ್ಕಳಿಗೆ ಒಳ್ಳೆ ಆಹಾರ ಕೊಡಿ. ಮನೆಯಲ್ಲೇ ಎಷ್ಟು ಡೆಲಿಷಿಯಸ್ ಆಗಿರೋ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಸ್ನಾಕ್ಸ್ ಮಾಡಿ ಕೊಡ್ಬೋದಾ, ಆ ಥರ ಅಭ್ಯಾಸ ಮಾಡಿ ಒಳ್ಳೆ ಆಹಾರನ ಕೊಡಿ, ಪೌಷ್ಟಿಕವಾಗಿರೋ ಆಹಾರನ ಕೊಡಿ. ಅವ್ರ ಸ್ಕೂಲಿಂದ ಬಂದ್ಮೇಲೆ, ಕಾಲೇಜಿಂದ ಬಂದ ತಕ್ಷಣ ಸುಮ್ಮನೆ ಅವ್ರ ಮೇಲೆ ಕೂಗಕ್ಕೆ ಹೋಗ್ಬೇಡಿ, ಬೈಯಕ್ಕೆ ಹೋಗ್ಬೇಡಿ. ಹೋಗಿ ಊಟ ಮಾಡು, ಅದು ಮಾಡು, ಇದು ಮಾಡು, ಏನು ಓದಬೇಕು, ಬುಕ್ ತಗೋ, ಬೇಡ ಪ್ಲೀಸ್. ಅವ್ರು ಬಂದಿದ ತಕ್ಷಣ ಅವರಲ್ಲೂ ಟೆನ್ಷನ್ ಇರುತ್ತೆ, ಅವ್ರಿಗೂ ಸ್ಟ್ರೆಸ್ ಇರುತ್ತೆ. ಇಡೀ ದಿನ ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ದು ಬಂದಿರ್ತಾರೆ, ಮೈಂಡ್ ಒಂಥರ ಇರಿಟೇಟಿಂಗ್ ಆಗಿರುತ್ತೆ. ಆ ಮಕ್ಕಳು ಮನೆಗೆ ಬಂದ ತಕ್ಷಣ ಒಂದು ಸ್ಮೈಲ್ ಫೇಸಿಂದ ಮಾತಾಡಿ, ಹೇಗಿತ್ತು ಇವತ್ತಿನ ದಿನ ಅಂತ ಕೇಳಿ, ಅಥವಾ ಹಾಯ್ ಅಂತ ಹೇಳಿ ಅವರೇ ಮಾತಾಡ್ತಾರೆ. ಅವ್ರು ಒಳ್ಳೆ ಮೂಡಲ್ಲಿ ಮಾತಾಡಿದ್ರ, ಹೇಗಿತ್ತು ಇವತ್ತಿನ ದಿನ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಅಂತ ಕೇಳಿ ಅವರೇ ಪಟ 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 ಅಂತೆಲ್ಲ ಹೇಳ್ತಾರೆ. ಕೇಳ್ಬಿಟ್ಟು ಅವ್ರು ಹೇಳೋವಾಗ ಇಂಪಾರ್ಟೆಂಟ್ ಆಗಿರೋ ವಿಷಯ, ಅವ್ರು ಮಾತಾಡೋವಾಗ ನೀವು ತಂದೆ ತಾಯಿರು ಏನ್ ಮಾಡ್ತೀರಾ, ನಿಮ್ದೇ ಲೋಕದಲ್ಲಿ ಇರ್ತೀರ, ಇಲ್ಲಿ ಫೋನ್ ನೋಡ್ಕೊಂಡು ಅಥವಾ ಅಲ್ಲಿ ಬೇರೆ ಏನೋ ಕೆಲಸ ಮಾಡ್ಕೊಂಡು ಅಯ್ಯೋ ಅದೆಷ್ಟು ಮಾತಾಡ್ತೀಯ, ಹೋಗು ರೆಡಿ ಆಗು, ಅದು ಇದು ಅಂತ ಹೇಳ್ಬಿಡ್ತೀರ. ಪಾಪ ಆ ಮನ್ಸನ್ನು ಹೊಂದ್ಕೊಳ್ಳುತ್ತೆ. ಅವ್ರು ಮಾತಾಡುವಾಗ ಹೌದಾ, ಓ ಹಂಗಾಯ್ತಾ, ಆ ಥರ ನೀವು ಒಂಚೂರು ಇನ್ವಾಲ್ವ್ ಆಗಿಬಿಟ್ರೆ ಆ ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ. ಅಮ್ಮ ಎಷ್ಟು ಚೆನ್ನಾಗಿ ಕೇಳಿಸ್ಕೊತಾ ಇದ್ದಾರೆ, ಅಪ್ಪ ಕೇಳಿಸ್ಕೊತಾ ಇದ್ದಾರೆ ನಾ ಹೇಳೋದನ್ನ ಅಂತ. ಸೊ ಆ ಥರ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಅವ್ರಿಗೆ ಏನಾದರೂ ಒಂದು ಅಲ್ಲಿ ಪ್ರಾಬ್ಲಮ್ ಆಗಿತ್ತು ಅಂದರೆ ಹೀಗಲ್ಲ ಹೀಗೆ ಅಂತ ಹೇಳಿ, ಅಥವಾ ಅವ್ರಿಗೆ ಹೇಳೋಕೆ ಇಷ್ಟ ಇಲ್ಲ ಅಂದರೆ ಫೋರ್ಸ್ ಮಾಡಬೇಡಿ. ಓಕೆ, ಅವ್ರು ಏನೋ ಇರಿಟೇಷನಲ್ಲಿ ಇದ್ದಾರೆ ಅಂತ ಅವ್ರಿಗೆ ಇಷ್ಟವಾಗಿರೋ ತಿಂಡಿ ಏನಾದರೂ ಮಾಡಿಕೊಡಿ. ಅವರ ತಿಂದ ಮೇಲೆ ನೀವು ಹೋಗಿ ಅವ್ರ ಪಕ್ಕದಲ್ಲಿ ಸುಮ್ಮನೆ ಕೂತ್ಕೊಳ್ಳಿ. ಅವ್ರು ಮಾತಾಡಿಸ್ತಾರೆ. ಅವ್ರು ಮಾತಾಡಿಸ್ಲಿಲ್ವಾ, ತಾಳ್ಮೆಯಿಂದ ವೇಟ್ ಮಾಡಿ, ಮಾತಾಡಿಸ್ತಾರೆ. ಅದಾದ್ಮೇಲೆ ಇನ್ನು ಸಂಜೆ ಓದೋ ಟೈಮ್ ಬಂದಾಗ ಓದೋದನ್ನ ಪನಿಷ್ಮೆಂಟ್ ತರ ಮಾಡಬೇಡಿ. ಮಕ್ಕಳು ಈ ವಿಡಿಯೋನ ನೋಡ್ತಾ ಇದ್ರೆ ನೀವು ಏನ್ ಮಾಡಬೇಕು ಓದೋ ಟೈಮಲ್ಲಿ ಅಂತ ಇವಾಗ ಹೇಳ್ತೀನಿ, ಇದನ್ನ ಫಾಲೋ ಮಾಡಿ. ತಂದೆ ತಾಯಿಯರು ಕೇಳ್ತಾ ಇದ್ರೆ ನೀವಿದನ್ನ ನಿಮ್ಮ ಮಕ್ಕಳಿಗೆ ಅವ್ರಿಗೆ ಅರ್ಥ ಆಗೋ ರೀತಿ ಹೇಳಿ, ಅರ್ಥ ಮಾಡಿಸಿ. ಓಕೆ, ಈಗ ಓದೋ ಸಮಯದಲ್ಲಿ ಅವ್ರು ಹೋಗಿ ಓದೋಕೆ ಕುತ್ಕೊಂಡಾಗ ಅವ್ರು ಓದೋಕೆ ಕುತ್ಕೊಳ್ಳೋ ಜಾಗಕ್ಕೆ ಒಬ್ಬನೊಬ್ಬನ ಹೇಳ್ಕೊಳಕ್ ಹೇಳಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಂಡು ಆ ಜಾಗದಲ್ಲಿ ಕುತ್ಕೊಳ್ಳಕ್ ಹೇಳಿ. ಯಾಕೆಂದ್ರೆ ಅಲ್ಲಿ ಕುತ್ಕೊಂಡು ಎಷ್ಟೋ ಸಲ ಆ ಮಕ್ಕಳು ಈ ಓದೋದನ್ನ, ಈ ಎಜುಕೇಶನ್ ಎಲ್ಲ ಬೈಕೊಂಡಿರ್ತಾರೆ, ಏನು ತಲೆಗತ್ತಲ್ಲ ಅಂತ, ಅಥವಾ ಏನೋ ಯೋಚನೆ ಮಾಡ್ಕೊಂಡಿರ್ತಾರೆ. ಆ ನೆಗೆಟಿವಿಟಿ ಎಲ್ಲ ಅಲ್ಲಿರುತ್ತೆ. ಸೊ ಒಬ್ಬನೊಬ್ಬನು ಹೇಳ್ಕೊಳಕ್ ಹೇಳಿ ಮಕ್ಕಳಿಗೆ. ಅದಾದ್ಮೇಲೆ ಅವರ ಎಲ್ಲ ಬುಕ್ಸ್ಗೂ ಒಬ್ಬನೊಬ್ಬನು ಹೇಳ್ಕೊಂಡು, ಅವರ ಪೆನ್ನು, ಪೆನ್ಸಿಲ್, ಇರೇಸರ್ ಎಲ್ಲದಕ್ಕೂ ಒಬ್ಬನೊಬ್ಬನು ಹೇಳ್ಕೊಳಕ್ ಹೇಳಿ. ಯಾಕೆಂದ್ರೆ ಅದರಲ್ಲಿರೋ ನೆಗೆಟಿವಿಟಿ ಎಲ್ಲ ಹೋಗುತ್ತೆ. ಒಂದೊಂದು ಸಬ್ಜೆಕ್ಟು ಅವ್ರು ಓದೋಕೆ ತಗೊಂಡಾಗ ಆ ಬುಕ್ಕನ್ನ ಹೀಗೆ ಇಟ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಂಡು ಆಮೇಲೆ ಓದಕ್ಕೆ ಹೇಳಿ. ಎಸ್ಪೆಷಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಕಷ್ಟ ಅಂತ ಇದ್ರೆ, ಮ್ಯಾಥ್ಸ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಆ ಸಬ್ಜೆಕ್ಟ್ ಅನ್ನ ಓದುವಾಗ ಆ ಬುಕ್ಕನ್ನ ಹೀಗೆ ಇಟ್ಕೊಂಡು ಅದ್ರ ಜೊತೆ ಮಾತಾಡಕ್ ಹೇಳಿ. ನನಗೆ ಇಷ್ಟು ದಿನ ನೀನಂದ್ರೆ ಇಷ್ಟ ಇರಲಿಲ್ಲ, ಆದರೆ ಈಗ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ, ನಾನು ನಿನ್ನ ಓದ್ತೀನಿ, ಪ್ಲೀಸ್ ನನ್ಗೆ ಅರ್ಥ ಆಗು ಆಯ್ತಾ, ನಾನು ಒಳ್ಳೆ ಮಾರ್ಕ್ಸ್ ತೆಗಿತೀನಿ, ಇನ್ಮೇಲಿಂದ ನಾನು ನಿನ್ನ ಲವ್ ಮಾಡ್ತೀನಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಂಡು ಓದಕ್ಕೆ ಹೇಳಿ. ಆಮೇಲೆ ನೋಡಿ ಎಷ್ಟು ಮಿರಾಕ್ಯುಲಸ್ ಆಗಿ ಆ ಮಕ್ಕಳಿಗೆ ಆ ಸಬ್ಜೆಕ್ಟ್ ಅರ್ಥ ಆಗುತ್ತೆ, ಅದು ಇಷ್ಟನೂ ಆಗುತ್ತೆ. ಆಮೇಲೆ ಈಸಿಯಾಗಿ ಬರೆದು ಪಾಸ್ ಮಾಡ್ತಾರೆ. ಇಷ್ಟೆಲ್ಲ ಓದಿ ಎಲ್ಲ ಆದ್ಮೇಲೆ ಓದ್ತಾ ಓದ್ತಾ ಮಧ್ಯದಲ್ಲಿ ಏನಾದರೂ ಮಕ್ಕಳಿಗೆ ಏನೋ ಬೇಜಾರಾಯ್ತು, ಡಿಸ್ಟ್ರಾಕ್ಟ್ ಆಗ್ತಾ ಇದೆ ಮೈಂಡ್ ಅಂತ ಎದ್ದು ಸ್ವಲ್ಪ ಹೊರಗಡೆ ಬರ್ತಾರೆ. ಆಗ ತಂದೆ ತಾಯಿ ಏನ್ ಮಾಡ್ತೀರಾ, ಯಾವಾಗ ನೋಡಿದ್ರು ಎದ್ದು ಎದ್ದು ಬರ್ತಾ ಇರ್ತೀಯ, ಒಂಚೂರು ಒಂದು ಅರ್ಧ ಗಂಟೆನೂ ಕುತ್ಕೊಂಡು ಓದಲ್ಲ, ಹೋಗೊಳಗೆ ಅಂತ ಓಡಿಸ್ತೀರಾ. ಖಂಡಿತ ಆ ಕೆಲಸ ಮಾಡಬೇಡಿ. ಓದ್ತಾ 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 ಮಕ್ಕಳಿಗೆ ತುಂಬಾನೇ ಒಂಥರ ಸ್ಟ್ರೆಸ್ ಆಗುತ್ತೆ, ಬೇಜಾರಾಗುತ್ತೆ. ಸ್ವಲ್ಪ ಅವ್ರಿಗೂ ಚೇಂಜ್ ಬೇಕು. ಹೊರಗೆ ಬಂದಾಗ ಅವ್ರಿಗೆ ನೀರು ಬೇಕಾ, ಏನ್ ಬೇಕೋ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಜಾಲಿಯಾಗಿ ಮಾತಾಡಿಸಿ, ನಗಿಸಿ, ಅವ್ರ ಮೂಡನ್ನ ಫ್ರೆಶ್ ಮಾಡಿ. ನಿಮ್ಮ ಮಗು ನೀವೇನ್ ಮಾಡಿದ್ರೆ ಅವ್ರು ನಗ್ತಾರೆ, ಏನ್ ಮಾಡಿದ್ರೆ ಅವ್ರ ಮೂಡ್ ಫ್ರೆಶ್ ಆಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅವ್ರ ಮೂಡನ್ನ ಫ್ರೆಶ್ ಮಾಡಿಸಿ ಆಮೇಲೆ ಹೋಗಿ ಓದಲಿ. ಯಾವತ್ತಾದ್ರೂ ಒಂದಿನ ಓದಕ್ ಮೂಡಿಲ್ವಾ ಮಕ್ಕಳಿಗೆ, ಬಿಟ್ಬಿಡಿ. ಒಂದೇ ಒಂದಿನ ಓದಿಲ್ಲ ಅಂದ್ರೆ ಏನೂ ಆಗಲ್ಲ, ಪ್ರಪಂಚ ಮುಳುಗೋಗಲ್ಲ ಖಂಡಿತ. ಒಂದಿನ ಏನ್ ಮಾಡಿ, ಆ ಮಕ್ಕಳಲ್ಲಿ ಏನಾದ್ರೂ ಒಂದು ಹಾಬಿ ಅನ್ನೋದು ಇರುತ್ತೆ, ಅವ್ರಿಗೆ ಇಷ್ಟವಾದದ್ದು ಏನೋ ಒಂದು ಇರುತ್ತೆ.
ಡ್ರಾಯಿಂಗು, ಪೇಂಟಿಂಗು ಅಥವಾ ಬೇರೆ ಏನೋ ಒಂದು ಇದ್ದೇ ಇರುತ್ತೆ ಮಕ್ಕಳಲ್ಲಿ, ಸ್ಪೋರ್ಟ್ಸು ಆ ಥರ. ಅದ್ರ ಕಡೆ ಗಮನ ಕೊಡಲಿ. ಯಾಕೆಂದರೆ ಇಡೀ ವಾರ ಓದ್ತಾ ಇರ್ತಾರೆ. ಒಂದು ದಿನನಾದರೂ ಫ್ರೀ ಆಗಿಬಿಟ್ಟು ಅವ್ರಿಗೆ ಇಷ್ಟವಾದ ಕೆಲಸನ ಮಾಡಕ್ಕೆ ಬಿಟ್ಟಾಗ ಅವ್ರಿಗೇನೋ ಒಂಥರ ಮನಸ್ಸು ಹಗುರ ಆಗುತ್ತೆ, ಅವ್ರ ಫ್ರೀಕ್ವೆನ್ಸಿ ಹೈ ಆಗುತ್ತೆ, ಮತ್ತೆ ಯಥಾ ಪ್ರಕಾರ ಓದೋಕೆ ಶುರು ಮಾಡ್ತಾರೆ. ಆಮೇಲೆ ಎಕ್ಸಾಮ್ ಹತ್ರ ಬರುವಾಗ ಎಕ್ಸಾಮ್ ಅಂದರೆ ಅವ್ರಿಗೆ ಭಯ ಹುಟ್ಟಿಸ್ಬೇಡಿ ಆ ಮಕ್ಕಳಿಗೆ. ಎಕ್ಸಾಮ್ ಅಂದರೆ ಏನು? ಇಡೀ ವರ್ಷ ಓದಿದೀಯಾ, ನೀನ್ ಏನ್ ಓದಿದ್ಯಾ, ನಿನಗೆ ಎಷ್ಟು ಗೊತ್ತು ಅಂತ ನಿನ್ನನ್ನ ನೀನ್ ಟೆಸ್ಟ್ ಮಾಡ್ಕೊಳ್ಳೋಕೋಸ್ಕರ ಬರೀತಾ ಇದೀಯಾ ಅಷ್ಟೇ. ನಿಂಗೆ ಎಷ್ಟು ಬರುತ್ತೋ ಅಷ್ಟು ಬರೆದ್ಬಿಟ್ಟು ಬಾ ಅಂತ ಹೇಳಿ ಹೊರತು ಮಾರ್ಕ್ಸ್ ತೆಗಿಬೇಕು, ಇಷ್ಟೇ ತೆಗಿಬೇಕು, ಅಷ್ಟೇ ತೆಗಿಬೇಕು ಅಂತ ಅವ್ರ ಮೇಲೆ ಆರ್ಡರ್ ಮಾಡಬೇಡಿ. ಖಂಡಿತ ಅವ್ರಿಗೆ ತುಂಬಾ ಸ್ಟ್ರೆಸ್ ಆಗುತ್ತೆ ಆ ಮಕ್ಕಳಿಗೆ ಪಾಪ. ಯಾಕಂದ್ರೆ ಈಗಿನ ಮಕ್ಕಳು ತುಂಬಾ ಡಿಸ್ಟ್ರಾಕ್ಷನ್ಸ್ ಇದೆ, ಡೈವರ್ಷನ್ಸ್ ಇದೆ. ಹೊಟ್ಟೆಯಲ್ಲಿದ್ದಾಗಿಂದಾನೇ ಸ್ಟ್ರೆಸ್ ಅನ್ನ ತಗೊಂಡ್ ಬರ್ತಾ ಇದ್ದಾರೆ. ಹುಟ್ಟಿದ ಮೇಲೂ ಸ್ಟ್ರೆಸ್, ಬರೀ ಇಡೀ ಜೀವನ ಸ್ಟ್ರೆಸ್ 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 ಅಷ್ಟೇ ಆಗ್ತಾ ಇದೆ. ಸೊ ಈ ಓದೋದು ಇನ್ನೂ ದೊಡ್ಡ ಸ್ಟ್ರೆಸ್ ಆಗಿ ಕೂತಿದೆ. ಆ ಓದೋದನ್ನ ಇದೇ ಜೀವನ ಅಲ್ಲ, ಇದೂನು ಒಂದು ಪಾರ್ಟ್ ಆಫ್ ಯೋರ್ ಲೈಫ್ ಅನ್ನೋದನ್ನ ಅರ್ಥ ಮಾಡಿಸಿ. ಅವಾಗ ನೋಡಿ ಅವರು ಅದನ್ನ ಈಸಿಯಾಗಿ ತಗೊಂಡು ಎಷ್ಟು ಚೆನ್ನಾಗಿ ಓದ್ತಾರೆ ಮಕ್ಕಳು ಅಂತ. ಅದು ಬಿಟ್ಟು ನೀವು ಓದ್ಲೇಬೇಕು, ಓದಿಲ್ಲ ಅಂದ್ರೆ ನಿಮ್ಗೆ ಜೀವನಾನೇ ಇಲ್ಲ ಅಂತ ಮಾಡ್ಬೇಡಿ. ಯಾಕೆಂದ್ರೆ ಎಲ್ಲ ಮಕ್ಕಳು ಒಂದೇ ತರ ಇರಲ್ವಲ್ಲ. ಒಬ್ಬರಿಗೆ ಎಜುಕೇಶನ್ ಅಲ್ಲಿ ತುಂಬಾ ಬ್ರಿಲಿಯಂಟ್ ಇರ್ಬೋದು, ಅವ್ರು ಚೆನ್ನಾಗಿ ಓದ್ಬೋದು, ರ್ಯಾಂಕ್ಗಳು ತೆಗಿಬೋದು, ಎಲ್ಲೋ ಜಾಬ್, ಒಳ್ಳೆ ಜಾಬ್ ಸಿಗುತ್ತೆ, ಸೆಟ್ಲ್ ಆಗ್ಬೋದು. ಅದೇ ಇನ್ನೊಬ್ರು ಎಜುಕೇಶನ್ ಅಲ್ಲಿ ಸ್ವಲ್ಪ ಡೌನ್ ಇರ್ಬೋದು, ಆದ್ರೆ ಅವರು ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಮಾಡ್ಬೋದು ಮುಂದಕ್ಕೆ, ಅಥವಾ ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿ ಬರ್ಬೋದು ಮುಂದಕ್ಕೆ. ಎಜುಕೇಶನ್ ಇಲ್ಲ ಅಂದ್ರೆ ಅವ್ರಿಗೆ ಲೈಫೇ ಇಲ್ಲ ಅಂತ ಅನ್ಕೋಬೇಡಿ. ಸಚಿನ್ ತೆಂಡೂಲ್ಕರ್ ಅಂತವ್ರಿಗೆ ಎಂತ ಎಜುಕೇಶನ್ ಇದೆ, ಏನ್ ಎಜುಕೇಶನ್ ಇದೆ? ಅವರೆಲ್ಲ ಎಷ್ಟು ಇಡೀ ಗ್ಲೋಬ್ಗೆ ಎಷ್ಟು ಹೆಸರು ಮಾಡಿದ್ದಾರೆ ಅಲ್ವಾ? ಸೊ ಅಂತವ್ರನ್ನ ಕೂಡ ನೀವು ಇನ್ಸ್ಪಿರೇಷನ್ ಆಗಿ ತಗೊಂಡು ನಿಮ್ಮ ಮಗುವಿನಲ್ಲಿ ಓದೋ ಟ್ಯಾಲೆಂಟ್ ಇದ್ರೆ ಆ ಓದೋ ಟ್ಯಾಲೆಂಟ್ ಅನ್ನ ಬೆಳೆಸಿ. ಅವ್ರಿಗೆ ಬೇರೆ ಏನಾದ್ರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಆ ಆಕ್ಟಿವಿಟೀಸ್ ಅಲ್ಲೇ ಅವ್ರನ್ನ ಇಂಪ್ರೂವ್ ಮಾಡಿಸಿ. ಯಾವುದಕ್ಕೂ ಮಕ್ಕಳನ್ನ ಫೋರ್ಸ್ ಮಾಡಬೇಡಿ ಸ್ನೇಹಿತರೆ. ಮಕ್ಕಳನ್ನ ನಿಮ್ಮ ಫ್ರೆಂಡ್ಸ್ ಅಂತ ತಿಳ್ಕೊಳ್ಳಿ. ಅವ್ರ ಏಜ್ಗೆ ನೀವು ಇಳಿದು ಅವ್ರ ಜೊತೆ ಬಿಹೇವ್ ಮಾಡಿ. ಬೈಯಕ್ಕಂತೂ ಹೋಗ್ಲೇಬೇಡಿ. ಯಾಕೆ ಗೊತ್ತಾ, ನೀವು ಬೈದಷ್ಟು ಅವರಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಆ ಸ್ಟ್ರೆಸ್ ಅನ್ನ ಚಿಕ್ಕ ವಯಸ್ಸಿಂದ ಹಾಕೊಂಡು ದೊಡ್ಡವರಾದಾಗ, ಈಗ ನಾವೆಲ್ಲ ಎಷ್ಟೆಷ್ಟು ಕಷ್ಟಪಡ್ತಾ ಇದೀವಿ ಆರೋಗ್ಯದ ರೀತಿಯಲ್ಲಿ, ರಿಲೇಶನ್ಶಿಪ್ ಅಲ್ಲಿ, ಕರಿಯರ್ ಅಲ್ಲಿ, ಮನಿ ಪ್ರಾಬ್ಲಮ್ಸ್ ಎಲ್ಲ, ಇದೆಲ್ಲ ಬರ್ತಾ ಇರೋದು ಆ ಚಿಕ್ಕ ವಯಸ್ಸಲ್ಲಿ ಹಾಕಿಟ್ಟಿರೋ ಸ್ಟ್ರೆಸ್ ಇಂದಾನೆ. ಸೊ ನಾವು ಒಳಗಾದ ಆ ಸ್ಟ್ರೆಸ್ಗೆ ನಮ್ಮ ಮಕ್ಕಳನ್ನ ನಾವು ತಳ್ಳೋದು ಬೇಡ ಅಲ್ವಾ? ಸೊ ಇಷ್ಟು ಮಾಹಿತಿ ಸಾಕು. ಇನ್ನು ನಾನು ಚೈಲ್ಡ್ ಸೈಕಾಲಜಿ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಇನ್ನೂ ನಿಮಗೆ ಹೆಚ್ಚು ಮಾಹಿತಿಗಳನ್ನು ಕೊಡ್ತೀನಿ ಇನ್ನು ಮುಂದಕ್ಕೆ. ಸೊ ಎಕ್ಸಾಮ್ಸ್ ಬಗ್ಗೆ ಇಷ್ಟು ಸಾಕು. ಮಕ್ಕಳಿಗೆ ಒಪ್ಪನೊಪ್ಪನು ಹೇಳಿ, ಅವ್ರಿಗೆ ಒಳ್ಳೆ ಆಹಾರ ಕೊಡಿ, ಅವ್ರಿಗೆ ನೀರು, ಎಸ್ಪೆಷಲಿ ಚೆನ್ನಾಗಿ ನೀರು ಕುಡಿಯಕ್ಕೆ ಹೇಳಬೇಕು ಮಕ್ಕಳಿಗೆ. ಆ್ಯಂಡ್ ವಾಟರ್ ಬಾಟಲ್ ಟೆಕ್ನಿಕ್ ಮಾಡಿಸಿ ಮಕ್ಕಳಿಗೆ. ಅವ್ರಿಗೆ ಓದೋದ್ರ ಮೇಲೆ ಅವ್ರ ಕೈಯಲ್ಲೇ ಬರ್ಸಿ, ಅವ್ರಿಗೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಓದೋದ್ರಲ್ಲಿ ಅಂತ ಬಾಟಲ್ಗೆ ಹಾಕಿಸಿ ದಿನ ನೈಟ್ ಬೆಳಿಗ್ಗೆ ಆ ನೀರು ಕುಡೀಲಿ ಮಕ್ಕಳು. ಆಮೇಲೆ ನೀವು ತಂದೆ ತಾಯಿಯರು ಮಕ್ಕಳಿಗೆ ಕೊಡೋ ಊಟಕ್ಕೆ, ಆಹಾರಕ್ಕೆ ಹೇಳಿ ಕೊಡಿ ಆ ಮಕ್ಕಳಲ್ಲಿ ಏನ್ ಚೇಂಜ್ ಬರಬೇಕು ಅಂತ. ಇಷ್ಟು ಮಾಡ್ಕೊಂಡ್ರೆ ಸಾಕು. ಖಂಡಿತ ತುಂಬಾ ಚೆನ್ನಾಗಿ ಬರೀತಾರೆ ಎಕ್ಸಾಮ್ಸ್. ಸೊ ಈ ಮಾಹಿತಿ ನಿಮ್ಗೆ ಉಪಯೋಗ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ಮುಖ್ಯವಾದ ನಿಮ್ಗೆ ಅನೌನ್ಸ್ಮೆಂಟ್ ಇದೆ. ಮುಂದೆ ಬರ್ತಾ ಇರುವಂತ January 27th ಫ್ರೀ ಹೋಪನೊಪ್ಪನೋ ಸೆಷನ್ ಇದೆ. 27th ಇಂದ 31st ವರೆಗೂ. ಸೊ ಎಲ್ಲರೂ ಬನ್ನಿ. ಹೋಪನೊಪ್ಪನೋ ಬಗ್ಗೆ ಸುಮಾರು ವಿಷಯಗಳನ್ನ ನಿಮ್ಗೆ ಹೇಳ್ತೀನಿ. ಡೈರೆಕ್ಟ್ ಆಗಿ ನೇರಾಗಿ ಮುಖಾಮುಖಿ ಭೇಟಿ ಆಗೋಣ. ಹೀಲ್ ಮಾಡ್ತೀನಿ, ಲೈವ್ ಅಲ್ಲೇ ಹೀಲ್ ಮಾಡಿಸ್ಕೊಳ್ಳಿ. ನಿಮ್ಮಲ್ಲಿ ಲೈಫಲ್ಲಿ ನಿಮ್ಮ ಮನಸ್ಸಲ್ಲಿ ಬರುವಂತ ಚೇಂಜಸ್ ಅನ್ನ ನೋಡಿ. ಓಕೆ, ಎಲ್ಲ ಅಲ್ಲಿ ಬಂದು ಮೀಟ್ ಆಗೋಣ. ಸೊ ಇಷ್ಟೊತ್ತು ನನ್ನ ಮಾತುಗಳನ್ನ ಕೇಳಿ ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಯೂನಿವರ್ಸ್ ನಿಮ್ಮೆಲ್ಲರಿಗೂ ಆನಂದ, ಐಶ್ವರ್ಯ, ಆರೋಗ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್.